ಬಕೆಟ್ ಇದೆ. ಸುವರ್ಣ ಕೈಗೂ ಈ ಬಕೆಟ್ ಇಡೋದು ಆಲ್ಟಿಗೂ ನೀವು ಬಕೆಟ್ ಕೆಲಸ ಮಾಡೋದು. ಬನ್ನಿ ಕನ್ನಡ ಟೀಚರ್ಸ್ ಆಗಿ ನಿಮ್ಮ ಕುಲದ ನೆಲೆಯನ್ನು ಈ ಕನಕದಾಸ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾವುದೇ ವಿಘ್ನ ಇಲ್ಲದೆ ನೆರವೇರಲೆಂದು ನಾವು ಭಾವಿಸುತ್ತಿದ್ದೇವೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ತೊರೆದು ಜೀವಿಸಬಹುದೇ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ದೇವರಲ್ಲಿ ಪ್ರಾರ್ಥಿಸಲು 6ನೇ ತರಗತಿಯ ವಿದ್ಯಾರ್ಥಿ ಚಿರಣ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಈಗ 9ನೇ ತರಗತಿಯ ವಿದ್ಯಾರ್ಥಿಯಾದ ಅಕುಲ್ ಅವರನ್ನು ಸ್ವಾಗತವನ್ನು ಕೋರುವುದಕ್ಕೆ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ದಿನ ಡಿಸಿಎಂಸಿ ಸಿಬಿಎಸ್ಇ ಶಾಲೆ ನರಸಿಂಹರಾಜಪುರ ಮಂತ್ರಕೂಟದ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳು ಪ್ರಮುಖ ಭಾಷಣಕಾರರು ಆದಂತಹ ನಮ್ಮ ಶಾಲೆಯ ಕೀಬೋರ್ಡ್ ಶಿಕ್ಷಕರಾದ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮಾ ರಮೇಶ್ ಮ್ಯಾಮ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಈ ಅವಕಾಶವನ್ನು ನೀಡಿದಂತ ನಿಮಗೆ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ಅಬ್ದುಲ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ 8ನೇ ತರಗತಿಯ ಆರ್ಯವರ್ಧನವರನ್ನು ಕನಕದಾಸರ ಬಗ್ಗೆ ಭಾಷಣ ಮಾಡಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನನ್ನ ಹೆಸರು ಆರೋಗ್ಯ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಹಾಗೂ ಈ ಒಂದು ಸಭೆಯಲ್ಲಿ ಸೇರಿ ಎಲ್ಲರನ್ನ ಆತ್ಮೀಯರು ಎಲ್ಲರಿಗೂ ಶುಭೋದಯ. ದಾಸ ಪರಂಪರೆಯಲ್ಲಿ ಬರುವ 550ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರ ಗುರು ಶೂದ್ರದಾಸರು, ಹಾಗೆ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರದಾಸರೊಂದಿಗೆ ಕನ್ನಡ ಕೀರ್ತನ ಸಾಹಿತ್ಯದ ಅಶ್ವಿನ ಜ್ಯೋತಿಗಳೆಂದು ಬಣ್ಣಿಸಲಾಗಿದೆ. ಕನ್ನಡ ಸಾಹಿತ್ಯಕ್ಕೆ ಪ್ರಮೋದ ಕೀರ್ತನ ಮೂಲಕ ಅನರ್ಯ ಕೊಡುಗೆಯನ್ನು ನೀಡಿದವರು. ಇವರು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ದಾಸರಾದ ಕನಕದಾಸರು ವಿಶ್ವ ಮಾನವರಾಗಿದ್ದಾರೆ. ಕರ್ನಾಟಕದಲ್ಲಿ 15 ಮತ್ತು 16 ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿ ಕನ್ನಡ ಭಾಷಾ ಪ್ರಸಿದ್ಧ ಕವಿಗಳು ಪುರಂದರ ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧತೆಗಳಿಗೆ ಕಾಣಿಕೆಯನ್ನು ಇಟ್ಟವರು. ಎಲ್ಲರೂ ಮಾಡುವುದು ಒಟ್ಟಿಗಾಗಿ, ಬೇರು ಬಟ್ಟೆಗಾಗಿ, ತುತ್ತುಟ್ಟಿಗಾಗಿ ಎಂಬ ಕಾವ್ಯ ಯುವಕರ ಮನನುಡಿದು ಯುವಕರ ಗುರಿಯನ್ನು ಅವರ ನಿಲುವನ್ನು ಗುರಿಯಿಗೆ ಒಯ್ಯುವಂತೆ ಮಾಡಿದ ನಮ್ಮ ದಾಸ ಶ್ರೇಷ್ಠರಾದ ಕನಕದಾಸರು. ಮತ್ತು ಈ ಪ್ರಸ್ತುತ ದಿನಗಳಲ್ಲಿ ಅತಿ ಹೆಚ್ಚು ಕಾಣುತ್ತಿರುವ ಜಾತೀಯತೆ ಈ ಕನಕದಾಸರ ಒಂದು ಕೀರ್ತನವಾಗುತ್ತದೆ. ಕುಲವೆಂದು ಒಡೆದಾಡುತ್ತಿದೆ, ನಿಮ್ಮ ಕುಲದಲ್ಲಿ ಏನಾದರೂ ಬರೀರ ಎಂಬ ಕಾವ್ಯವನ್ನು ನೆನಪಿಸಿಕೊಂಡು ಜಾತ್ಯತೀತೆಯ ರಾಷ್ಟ್ರ ನಿರ್ಮಾಣ ಮಾಡಲು ಕೈಜೋಡಿಸೋಣ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಜೈ ಕರ್ನಾಟಕ. ಅದ್ಭುತವಾದ ಭಾಷಣಕ್ಕಾಗಿ ಧನ್ಯವಾದಗಳು. ಈಗ 7ನೇ ತರಗತಿಯ ಚಿಕ್ಷು ಅವರನ್ನು ಭಾಷಣ ಮಾಡಲು ವೇದಿಕೆ ಆಡಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ಸ್ನೇಹಿತ ಬಂಧುಗಳೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಗಣ್ಯರೇ, ನಿಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ದಕ್ಷು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಮ್ಮ ಕನ್ನಡ ಭಾಷೆಯ ಅತ್ಯಂತ ಶ್ರೇಷ್ಠ ಕೀರ್ತನ ರಚನಾಕಾರರಾದಂಥ ಕನಕದಾಸರ ಜೀವನ ಪರಿಚಯ ಹಾಗೂ ಅವರು ನಮಗೆ ನೀಡಿದ ಸಂದೇಶಗಳ ಬಗ್ಗೆ ತಿಳಿಸಲು ಬಯಸುತ್ತಿದ್ದೇನೆ. ಮೊದಲನೆಯದಾಗಿ ಕನಕದಾಸರು 1509ರಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವ ಬಾಳ ಎಂಬ ಗ್ರಾಮದಲ್ಲಿ ಒಂದು ಕುರುಬ ಜನಾಂಗದಲ್ಲಿ ಜನಿಸಿದರು. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರ ತಂದೆ ಹೆಸರು ಬೀರಪ್ಪ ಮತ್ತು ತಾಯಿಯ ಹೆಸರು ಬಚ್ಚಮ್ಮ. ಇವರ ಆರಾಧ್ಯ ದೈವ ತಾಯಿನೆಲೆ ಆದಿಕೇಶವ. ಇವರ ಕೀರ್ತನೆಗಳಲ್ಲಿರುವ ಅಂಕಿತ ನಾಮಗಳು ಇದೇ ಆಗಿದೆ. ಹಂಪಿಯ ವ್ಯಾಸರಾಯರನ್ನು ಇವರು ಗುರುವಾಗಿ ಸ್ವೀಕರಿಸಿ ಅವರಿಂದ ಉಪನಿಷತ್ತು, ವೈಷ್ಣವ ಧರ್ಮ ಇತ್ಯಾದಿಗಳನ್ನು ಕಲಿತರು. ಲೋಕ ಸಂಚಾರ ಮಾಡುತ್ತಾ ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿರುವ ಮೌಲ್ಯವನ್ನು ಪಡೆಯಲು ಶ್ರಮಿಸಿದರು. ಇವರು ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕುಲಪುರವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆಯಿಂದ ಇವರು ಪ್ರಸಿದ್ಧರಾದರು. ಒಮ್ಮೆ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಎಂದು ಹೋದಾಗ ಅವರನ್ನು ಒಳಗೆ ಬಿಡಲಿಲ್ಲ. ಹಾಗಾಗಿ ಅವರು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂಬ ಕೀರ್ತನೆಯೊಂದನ್ನು ಹಾಡಿದಾಗ ಶ್ರೀಕೃಷ್ಣನ ಮೂರ್ತಿಯೊಂದು ಹಿಂದೆ ತಿರುಗಿ ಅವರಿಗೆ ಗೋಡೆಯ ಕಿಂಡಿಯ ಮೂಲಕ ದರ್ಶನವನ್ನು ನೀಡಿತು. ಇವರು ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವೆಂದರೆ ಹರಿಭಕ್ತಿ ಸಾರ, ಮೋಹನ ತರಂಗಿಣಿ, ನಳಚರಿತೆ ಹಾಗೂ ರಾಮಜ್ಞಾನ ಚರಿತೆ ಮುಂತಾದವುಗಳು. ಇವರು 1609ರಲ್ಲಿ ಬಾಡ ಗ್ರಾಮದಲ್ಲಿಯೇ ಐಕ್ಯರಾದರು. ಇವರು ಜೀವನ ಸಾರಗಳನ್ನು ತಮ್ಮ ಸಂದೇಶಗಳ ಮೂಲಕ ತಿಳಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವೆಂದರೆ ನೀಮಾಯೊಳಗು ಪರಸತಿಯ ನೋಡದಿರು, ಕುಲದ ನೆಲೆಯನ್ನು ಬಲ್ಲಿರ ಹಾಗೂ ಜ್ಞಾನಭಕ್ತಿ ಅದುವೆ ದೊಡ್ಡದು ಮುಂತಾದವುಗಳು. ಈ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಪುನಃ ಕನಕದಾಸ ಜಯಂತಿಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಸತ್ಯಪ್ರಸಾದ್ ಸರ್ ಅವರಿಂದ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಶುಭ ಮುಂಜಾನೆ. ಕನಕ ಜಯಂತಿಯ ಶುಭಾಶಯಗಳು. ಜೀವನದ ಕಾಲಘಟ್ಟದಲ್ಲಿ ಸಂಭವಿಸುವ ಒಂದಷ್ಟು ಘಟನೆಗಳು ಮನುಷ್ಯನ ಜೀವನದ ಪಥವನ್ನೇ ಬದಲಾಯಿಸುತ್ತದೆ. ಹೀಗೆ ನಡೆದ ಒಂದು ಘಟನೆ ಈ ಜಗತ್ತಿಗೆ ದಾಸ ಶ್ರೇಷ್ಠರನ್ನ ಕೊಡುಗೆಯಾಗಿ ನೀಡುತ್ತದೆ. ಮನುಕುಲಕ್ಕೆ ಮತ ಪಂಥದ ಹಂಗು ತೊರೆದು ಬದುಕಿ ಎಂದು ಹೇಳಿದ ಮಹಾನ್ ಸಂತ ಅವರೇ ದಾಸ ಶ್ರೇಷ್ಠ ಕನಕದಾಸರು.
ಇಂದು ನಮ್ಮ ಶಾಲೆಯಂತೆಯೇ ರಾಜ್ಯಾದ್ಯಂತ ಕನಕ ಜಯಂತಿಯ ಆಚರಿಸುತ್ತಾ ನಾನು ಅವರ ಕೆಲವು ಕೀರ್ತನೆಗಳನ್ನ ಆಲಿಸಿ ನಿಮ್ಮ ಮುಂದಿದ್ದೇನೆ. ಸೊ ಹಾಗಾದ್ರೆ ಕವಿ ಮತ್ತು ಕೀರ್ತನಗಳಿಗೂ ಇರುವ ವ್ಯತ್ಯಾಸಗಳೇನು ಅಂತ ನೋಡೋದಾದ್ರೆ, ಕವಿಗಳು ಕೇವಲ ಕಾಲ್ಪನಿಕ ಅಥವಾ ಕಲ್ಪನೆ ಮೂಲಕ ನಮಗೆ ಚಿತ್ರಣವನ್ನು ತೋರಿಸ್ತಾರೆ. ಆದರೆ ಕೀರ್ತನಗಾರರು ಯಾವ ತರ ತೋರಿಸ್ತಾರೆ ಅಂತಂದ್ರೆ, ದೇವರನ್ನ ಯಾವ ತರ ನೋಡ್ಬೇಕು, ದೇವರನ್ನ ಒಲಿಸಿಕೊಳ್ಳೋದು ಯಾವ ತರ, ಅಥವಾ ನಾವು ದೇವರಲ್ಲಿ ಐಕ್ಯರಾಗೋದು ಯಾವ ತರ ಅನ್ನೋದನ್ನ ಅವರು ನಿಮಗೆ ತೋರಿಸ್ತಾರೆ. ಸೊ ಅದರಲ್ಲಿ ಈಗಾಗಲೇ ಕೆಲವರು ಹೇಳಿದ್ದಾರೆ, ಕೆಲವೊಂದು ಕೀರ್ತನೆಗಳು ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅವರು ಜಾತಿ ಧರ್ಮ ಪಂಥದ ವಿರುದ್ಧವಾಗಿ ಹೋರಾಡಿದಂತವ್ರು. ಯಾಕಂದ್ರೆ ಅವರಿಗೆ ಆದ ಅನುಭವ ಆಗಿರುವಂತದ್ದು. ಮೇಲ್ಜಾತಿ ಕೆಳಜಾತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ಭೇದ ಭಾವವನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಮೊದಲನೇ ಕೀರ್ತನೆ, ಕುಲ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ, ನಿಮ್ಮ ಕುಲದ ನೆಲೆ ನೀವೇನಾದರೂ ಬಲ್ಲಿರ, ಜೀವ ಆತ್ಮ ಗಾಳಿ ನೀರು ಆಹಾರ ಬೆಳಕು ಸೂರ್ಯಚಂದ್ರರು ಯಾವ ಕುಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅಂತಂದ್ರೆ ನಮಗೆ ಅನ್ನ ಕೊಡ್ತಾರ, ಅನ್ನ ಅಥವಾ ಗಾಳಿ ಬೆಳಕು ಅಥವಾ ಸೂರ್ಯಚಂದ್ರರು ಎಲ್ಲ ಅವ್ರಿಗೆ ಯಾರಿಗೂ ಕುಲ ಇಲ್ಲ. ಅವ್ರು ಯಾರು ಜಾತಿ ಧರ್ಮವನ್ನು ನೋಡಿ ನಮಗೆ ಸಮಾನವಾಗಿ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಆದ್ರೆ ಅವರ ನಂತರ ಬಂದಂತಹ ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ, ಜಾತಿ ಧರ್ಮ ಅದರ ಹಂಗಿನಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕನಕದಾಸರು ಹೇಳ್ತಾ ಇದ್ದಾರೆ. ಅದಾದ ನಂತರ ಇನ್ನೊಂದು ಕೀರ್ತನೆ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ಬರಿದೆ ಮಾತೆಗಿನ್ನು ಅರಿತು ಬೇಡುವೆನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನ ತೊರೆದು ನಿನ್ನ ದಾಸನಾಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಕಾಮ ಕ್ರೋಧ ಮದ ಮಾತ್ಸರ್ಯ ಅರಿಷಡ್ವರ್ಗಗಳಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ತೊರೆದಾಗ ಮಾತ್ರ ನಾವು ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲೂಬಹುದು, ದಾಯಾದಿ ಬಂಧುಗಳ ಬಿಡಲೂಬಹುದು, ರಾಯತ ಮುಗಿದರೆ ರಾಜ್ಯವೆಲೆ ಬಿಡಬಹುದು, ಕಾಯಜ ಬಿದರಿನ ಅಳಿಯ ಬಿಡಲಾಗದು ಅಂತ ಹೇಳ್ತಾರೆ. ಯಾರನ್ನ ಹೇಳ್ತಾರೆ ಅಂತಂದ್ರೆ ಕೃಷ್ಣನನ್ನ ಕುರಿತು ಹೇಳ್ತಾರೆ. ನಾನು ಏನನ್ನಾದ್ರೂ ಬಿಡ್ತೀನಿ, ಸರ್ವಸ್ವವನ್ನು ಕೂಡ ಬಿಡ್ತೀನಿ, ನನಗೆ ರಾಜ್ಯಭಾರ ಬೇಡ, ಆಡಂಬರ ಬೇಡ, ಯಾವುದು ಆಸ್ತಿ ಐಶ್ವರ್ಯಗಳು ಬೇಡ, ಆದ್ರೆ ನಿನ್ನ ಪೂಜಿಸುವ ಅಥವಾ ನಿನ್ನ ಧ್ಯಾನವನ್ನ ಮಾಡುವ ಅವಕಾಶವನ್ನ ಕಲ್ಪಿಸಿಕೊಳ್ಳೋದಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಾಹಿತ್ಯದ ಮೂಲಕ ಜಾತಿ ಮತ ಪಂಥ ಕುಲಗಳ ಭೇದ ಭಾವಗಳನ್ನ ಅಳಿಸಿ ಸಮಾನತೆಯ ಕ್ರಾಂತಿಯನ್ನ ಮಾಡಿದ್ದು ಇದೇ ಕನಕದಾಸರು ಅವರು ಮಾಡ್ತಾರೆ. ಎಲ್ಲಾ ಜಾತಿ ಮತಗಳಿಗೂ ಮೀರಿದ ವ್ಯಕ್ತಿತ್ವ ಕನಕದಾಸರದ್ದು. ಸೊ ಅವ್ರು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೇರೋದಿಲ್ಲ, ಯಾವ ಜಾತಿಗೂ ಸೀಮಿತನಲ್ಲ, ಎಲ್ಲರಿಗೂ ಅಥವಾ ಮನುಕುಲಕ್ಕೆ ಇವರು ಸೀಮಿತ ಅಂತೇಳಿ ಇಡೀ ಸಮಾಜವೇ ಒಪ್ಪಿ ಇಂದು ರಾಜ್ಯಾದ್ಯಂತ ಕನಕ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇಂದು ಕನಕದಾಸ ಜಯಂತಿ ಸಮಸ್ತ ನಾಡಿನ ಜನತೆಯ ಮನಸ್ಸು ಕನಕನ ಕೀರ್ತನೆಯಿಂದ ಜಾತಿ ಭೇದ ದೂರ ಮಾಡಲಿ ಎಂದು ಅನಿಸುತ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜಾತಿಗೆ ಅಲ್ಲ ಭಕ್ತಿಗೆ ಮಾತ್ರ, ಮಾನವೀಯತೆಗೆ ನಿಜವಾದ ಸನ್ಮಾನ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮುಖ್ಯ ಭಾಷಣಕಾರರಾದ ನಮ್ಮ ಶಾಲೆಯ ಕೀಬೋರ್ಡ್ ಶಿಕ್ಷಕರಾದ ಕೃಷ್ಣಮೂರ್ತಿ ಸರ್ ಅವರನ್ನು ಭಾಷಣ ಮಾಡಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವೇದಿಕೆ ಮೇಲ್ಪಟ್ಟಂತ ಗಣ್ಯರಾದ ನಮ್ಮ ಶಾಲೆಯ ಪ್ರಾಚಾರ್ಯರೇ ಹಾಗೂ ಕನ್ನಡ ಪಂಡಿತರೇ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂತೋಷದ ಸಮಯದಲ್ಲೂ ಜೊತೆಗೆ ಇನ್ನೊಂದು ಚಿಕ್ಕ ಒಂದು ದುಃಖದ ವಿಚಾರ ಅಂತಂತಂದ್ರೆ, ನಿಜವಾಗ್ಲೂ ಈ ಶಾಲೆಯ ರೂವಾರಿ ಸೃಷ್ಟಿಕರ್ತ ಶ್ರೀಯುತ ರಾಜೇಂದ್ರರವರನ್ನು ನೆನಪು ಮಾಡ್ಕೊಳ್ತಿದ್ದೀನಿ ನಾನು. ಅವರ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡಿ ಸುಮಾರು 10 ವರ್ಷದಿಂದ ನಾನು ಈ ಶಾಲೆಗೆ ಬಂದಾಗ ಒಂದು ಮುಂಚೆ ನನ್ನನ್ನು ಇಲ್ಲಿ ಕರೆದುಬಿಟ್ಟು ಈ ಶಾಲೆಯಲ್ಲಿ ಒಂದು ಈ ಶಿಕ್ಷಕ ವೃತ್ತಿಯ ಸಂಗೀತ ಶಿಕ್ಷಕ ವೃತ್ತಿಯನ್ನು ನನಗೆ ದಯಪಾಲಿಸಿದ್ದು ಅವರು ನಾನು ಯಾವತ್ತೂ ನೆನೆಸ್ತೇನೆ. ಅವರಿಗೂ ನಮನ ಸಲ್ಲಿಸಿಬಿಟ್ಟು ಹಾಗೆ ಶ್ರೀ ಕನಕದಾಸರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಇವತ್ತು ನಿಮ್ಮ ಮುಂದೆ ಆಡ್ತಾ ಇದ್ದೀನಿ. ದಾಸಶ್ರೇಷ್ಠರಲ್ಲಿ ಬಹಳಷ್ಟು ಜನ ಹೆಸರುವಾಸಿಯಾದ ಪ್ರಸಿದ್ಧವಾಗಿರ್ತಕ್ಕಂಥ ದಾಸರಿದ್ದಾರೆ. ಅದರೊಳಗೆ ಕನಕದಾಸರು, ಶ್ರೀ ಪುರಂದರದಾಸರು, ಸಮರ್ಥ ರಾಮದಾಸರು,
ವೆಂಕಟೇಶ ದಾಸರು, ವೆಂಕಟಕೃಷ್ಣದಾಸರು, ಹೀಗೆ ಹಲವಾರು ಹೆಸರುಗಳು ನಮ್ಮ ಮುಂದಿದೆ. ಇದರಲ್ಲಿ ಕೀರ್ತನೆಗಳನ್ನು ರಚಿಸಿ ದೇವರ ಕೀರ್ತನೆಯನ್ನು ದೇವರನ್ನು ಕೀರ್ತನೆಯ ಮೂಲಕ ಅವನ ಸಂತುಷ್ಟಗೊಳಿಸಿ ಅವನ ಅನುಗ್ರಹ ಪಡೆಯುವಲ್ಲಿ ಪುರಂದಾಸರು ಹಾಗೂ ಕನಕದಾಸರು ತುಂಬ ಪ್ರಸಿದ್ಧರು. ಮೊದಲಿನವರು ಇದಕ್ಕೆ ಸೇರ್ತಾರೆ, ಮೊದಲಿನ ಒಂದು ಮಟ್ಟಕ್ಕೆ ಸೇರ್ತಾರೆ. ಅವರು ಕನಕದಾಸರು ಸುಮಾರಾಗಿ 1508 ರಿಂದ 1600 ಅವರ ಒಂದು ಕಾಲ. ಅವರು ಒಂದು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುಬಿಟ್ಟು ನಂತರ ನರಸಿಂಹ ದೇವರ ಒಂದು ಕಾಗೆನೆಲೆಯಾದ ನರಸಿಂಹದೇವರ ಅವರಲ್ಲೇ ಒಂದು ಅನುಗ್ರಹವನ್ನು ಪಡೆದು, ಜೊತೆಗೆ ಕಾಗೆನೆಲೆಗೆ ಬಂದ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನ ಕಟ್ತಾರೆ. ದೇವಸ್ಥಾನ ಕಟ್ಟಲಿಕ್ಕೂ ಒಂದು ಕಾರಣ ಇದೆ. ಅವರಿಗೆ ಒಂದು ನಿಧಿ ಸಿಗ್ತದೆ. ನಿಧಿ ಸಿಕ್ಕಿದ ಮೇಲೆ ಅವರಿಗೆ ವೈರಾಗ್ಯ ಬಂದ್ಬಿಟ್ಟು ಅವರು ದಾಸ ಆಗ್ತಾರೆ. ದಾಸ ಅಂತಂದ್ರೆ ಏನಪ್ಪ, ನಮ್ಮ ಸುಖವನ್ನು ದೇವರಿಗೆ ಅರ್ಪಣೆ ಮಾಡಿ ಎಲ್ಲವನ್ನು ತಿಳಿಸಿ, ದೇವರೇ ನಾನೇ ನಿನ್ನ ದಾಸ, ನೀನು ಬಿಟ್ಟು ನನಗೆ ಯಾರೂ ಇಲ್ಲ ಅಂತಕ್ಕಂಥವರೇ ದಾಸ. ಅಂದ್ರೆ ಸಂಸಾರ ಮನೆಯಿಂದ ಕಳಿಸಿಕೊಂಡ್ಬಿಟ್ಟು ಸಕಲವನ್ನು ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ದಾಸ. ಅಂತ ದಾಸರಲ್ಲಿ ಪುರಂದಾಸರು, ಕನಕದಾಸರು ತುಂಬಾ ಪ್ರಸಿದ್ಧರಾಗಿರ್ತಾರೆ. ಕೊಂಗಡ ಹೆಸರು ಭಾಷೆಯವರು. ಇವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಇವರು ಮೊದಲನೇ ತರಗತಿ 70 ಹರಿಕಥಾ ಸಾಹಿತ್ಯ ಕೆಲವಷ್ಟು ಕೀರ್ತನೆಗಳನ್ನು ರಚಿಸಿದ್ದಾರೆ. ಇವತ್ತು ಬಹಳಷ್ಟು ಕೀರ್ತನೆಗಳು ಕನಕದಾಸರದ್ದು ನಮ್ಮಲ್ಲಿ ಪ್ರಚಲಿತವಾಗಿದೆ. ಬಹಳಷ್ಟು ಜನ ಕನಕದಾಸರು ಹಾಗೆ ಪುರಂದಾಸರು ಸಾವಿರಾರು ಕೀರ್ತನೆಗಳು ಪುರಂದಾಸರು. ಆದರೆ ಇವತ್ತು ನಮ್ಮಲ್ಲಿ ಈ ಜಾತಿ ಪಂಥ ಭೇದದಲ್ಲಿ ಅಂತ ಕನಕದಾಸರನ್ನು ಜಾತಿಯ ಒಂದು ಹೆಸರಿನಿಂದ ಬರೆದಿರ್ತಾರೆ. ಆವಾಗ ಅವರು ಶ್ರೀಕೃಷ್ಣನ ದರ್ಶನ ಆಗಬೇಕು ಅಂತ ಹೋಗ್ತಾರಂತೆ. ಶ್ರೀಕೃಷ್ಣನ ಇವತ್ತಿಗೂ ನೀವು ನೋಡ್ಬೋದು ಉಡುಪಿಲಿ, ಅಲ್ಲಿ ಶ್ರೀಕೃಷ್ಣನ ದರ್ಶನ ನೋಡ್ಬೇಕಂದ್ರೆ ನೀವು ದರ್ಶನ ಕೊಡೋದಿಲ್ಲ, ಇಲ್ಲ ಅವನಿಗೆ ಕೀಳು ಜಾತಿ, ಅವನಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ. ಆವಾಗ ಅವರು ಇದ್ದಲ್ಲಿಯ ಮನಸ್ಸಲ್ಲಿ ದೇವರ ಧ್ಯಾನ ಮಾಡ್ತಾರೆ. ಅಂದ್ರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಬರಿಗೆ, ಹೋಗಿದರು ದನಿ ಕೇಳಲಿಲ್ಲವೇ ಅಂತ ಹೇಳಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ದನಿಗೆ, ಹೋಗಿದರು ದನಿ ಕೇಳಲಿಲ್ಲವೇ, ನರಕನಿಗೆ ಬಾಗಿಲನ್ನು ತೆರೆದು. ಹೀಗೆ ಹೇಳಿದ ಕೂಡಲೇ ತಕ್ಷಣ ಶ್ರೀಕೃಷ್ಣ ಬಾಗಿಲು ಗೋಡೆಯನ್ನು ಹೊಡೆದುಕೊಂಡು ಪ್ರಶ್ನ ಕೊಡ್ತಾರೆ. ಹಾಗೆ ಅಷ್ಟು ದೊಡ್ಡ ದಾಸರು ತಮ್ಮ ಎಲ್ಲ ಸುಖವನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಅವರು ದೇವರ ದರ್ಶನವನ್ನು ಪಡೆದುಕೊಂಡಿರು. ಅದೇ ತರ ನಮ್ಮ ಇವರು ಹೇಳಿದ್ರು ಕುಲವೆಂದು, ನೀವು ಬಹುಶಃ ಕೇಳಿರ್ಬೋದು. ಹಿಂದಿನ ಒಂದು ಕನಕ ಸಿನಿಮಾದಲ್ಲಿ ಭಕ್ತ ಕನಕದಾಸರು ಅಂತ ಸಿನಿಮಾದಲ್ಲಿ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಹಾಗಿರ್ತಾರೆ. ಅಂದ್ರೆ ಯಾಕೆ ಕುಲ ಅಂತ ನೀವು ಹೊಡೆದಾಡ್ತಾರೆ? ದೇವರಿಗೆ ಯಾವ ಕುಲನೂ ಇಲ್ಲ. ಹೀಗೆ ಒಂದೊಂದು ಇದರೊಳಗೆ ಒಂದೊಂದು ರಚನೆ ಮಾಡಿದ್ದಾರೆ. ದೇವರನ್ನು ಕಂಡ ಒಂದು ಆನಂದದಿಂದ ಅವರು ಬದುಕಿದೇನೋ ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲವೇ ಎನಗಾಭರಣವಾಯಿತು, ಬದುಕಿದೇನೋ ಭವಯನಗೆ ಹಿಂಗಿತು. ಹೀಗೆ ಅಂದ್ರೆ ದೇವರ ಒಂದು ದರ್ಶನ ಮಾಡಿದ್ರೆ ನಾನು ಬದುಕುವೆ ಅಂತ. ಹಾಗೆ ಇವತ್ತು ಹೇಳಿದ್ರು, ಪ್ರತಿಯೊಂದು ದೇವರನ್ನು ಬಿಟ್ಟು ನಾವು ಬದುಕು ಹಾಗಿಲ್ಲ ಅಂತ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ. ಹೀಗೆ ಪ್ರತಿಯೊಂದನ್ನು ಅವರ ಸಾಹಿತ್ಯವನ್ನು ಬೇಕಾದಷ್ಟು ಕನಕದಾಸರ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹಾಗೆ ಪುರಂದಾಸರು ಲಕ್ಷಾಂತರ
ಸುಮಾರು ಇಷ್ಟು ದೊಡ್ಡ ಬುಕ್ ಇದೆ ಪುರಂದರದಾಸರು, ಎಲ್ಲ ಕೀರ್ತನೆ. ಹೀಗೆ ದಾಸರಾಗಿ ತನ್ನ ಎಲ್ಲ ಸುಖವನ್ನು ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥವೇ ಆಗಿರ್ತಕ್ಕಂಥ ದಾಸರು ಇವತ್ತು ಕನಕದಾಸರು. ಅವರ ಒಂದು ನೆನಪಿನಲ್ಲಿ ಅವರ ಒಂದು ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ. ನೀವೆಲ್ಲ ಸೇರಿದೆ, ಅದರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ತುಂಬ ಕಾರ್ಯಕ್ರಮ ಇದೆ. ಆ ಕನಕದಾಸರ ಒಂದು ಕರುಣೆ, ಅವರ ಅನುಗ್ರಹ ಎಲ್ಲೋ ಮೇಲೂ ಇದೆ ನಮಗೆಲ್ಲರಿಗೂ. ಅದರಲ್ಲಂತ ಇವತ್ತು ಎಲ್ಲ ಸಂಗೀತಗಾರರು, ಪ್ರತಿಯೊಬ್ಬರು ಕಲಾವಿದರು ಇವತ್ತು ಕನಕದಾಸರ ಜಯಂತಿಯನ್ನು ಹಾಡಿಬಿಟ್ಟು ಅವರ ಒಂದು ಸ್ತುತಿಯನ್ನು ಹಾಡದೇ ಇರೋದೇ ಯಾರೇ. ನನಗೆ ಇವತ್ತು ಅಂಥ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಪ್ರಾಚಾರ್ಯರು ಅಂಥ ಒಂದು ಅವಕಾಶನ ಕರುಣಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ನನಗೆ ಇಲ್ಲಿ ಮಾತಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿ ಸ್ಥಳೀಯ ಶಿಕ್ಷಕರು, ಪ್ರಾಚಾರ್ಯರಿಗೂ, ಆಡಳಿತ ಮಂಡಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಇವತ್ತು ಭಾರಿಯಾಗಿದ್ದೇನೆ ಎಂದು ವಂದನೆಗಳನ್ನು ಕೋರುತ್ತಾ ಈಗ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಪದ್ಮ ರಮೇಶ್ ಮ್ಯಾಮ್ ಅವರನ್ನು ಭಾಷಣ ಮಾಡಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು ಹಾಗೂ ಈ ದಿನದ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡುವುದರ ಮುಖಾಂತರ ಗೀತ ನಮನವನ್ನು ಕನಕದಾಸರಿಗೆ ಅರ್ಪಿಸಿದಂಥ ಕೀಬೋರ್ಡ್ ಸರ್ ಆದ ಕೃಷ್ಣಮೂರ್ತಿ ಸರ್ ಅವರೇ, ಹಾಗೆ ಕನ್ನಡ ಶಿಕ್ಷಕರಾದಂಥ ಸತ್ಯಪ್ರಸಾದ್ ರವರೇ, ಹಾಗೆ ನನ್ನ ನೆಚ್ಚಿನ ಎಲ್ಲ ಆತ್ಮೀಯ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ದಿನ ನಾವೆಲ್ಲ ಸೇರಿರುವಂಥದ್ದು ಒಬ್ಬ ಮಹಾನ್ ವ್ಯಕ್ತಿ ಹಾಗೆ ಕೀರ್ತನೆಗಳ ಮೂಲಕ ಪ್ರಪಂಚಕ್ಕೆ ಸಾರಿದಂಥ ವ್ಯಕ್ತಿಯ ಒಂದು ಜನ್ಮದಿನ. ಅದು ಕನಕದಾಸರ ಜನ್ಮದಿನ. ದಾಸಶ್ರೇಷ್ಠರಲ್ಲಿ ಕನಕದಾಸರು ಕೂಡ ಪ್ರಮುಖರು ಅಂತೇಳಿ ಕೀಬೋರ್ಡ್ ಸರ್ ಕೂಡ ಹೇಳಿದರು, ಹಾಗೆ ಸತ್ಯಪ್ರಸಾದ್ ಅವರು ಹೇಳಿದರು. ದಾಸಶ್ರೇಷ್ಠರಲ್ಲಿ ಕನಕದಾಸರು, ಪುರಂದರದಾಸರು ಬಹಳಷ್ಟು ಕೀರ್ತನೆಗಳ ಮೂಲಕ ಸಮಾಜದ ಮೌಢ್ಯಗಳನ್ನ, ಹಾಗೆ ಜನರಲ್ಲಿ ಅಂದಿನ ಅಂದರೆ 15-16ನೇ ಒಂದು ಶತಮಾನದಲ್ಲಿ ಜನರಲ್ಲಿ ಯಾವುದೇ ಒಂದು ಭಾವನೆಗಳೇ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಇವರು ಕೆಲವೊಂದು ಮೌಢ್ಯಗಳಾಗಿರ್ಬೋದು, ಕೆಲವೊಂದು ಜನರಲ್ಲಿದ್ದಂಥ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೀರ್ತನೆಗಳನ್ನು ರಚಿಸಿ ಊರಿಗೆ ಹೋಗಿ ಕೀರ್ತನೆಗಳ ಮೂಲಕ ಜನರನ್ನ ಪರಿವರ್ತನೆ ಮಾಡುವಂತಹ ಒಂದು ಕಾರ್ಯದಲ್ಲಿ ನಿರತರಾಗಿದ್ದರು. ಇವರು ಕೀರ್ತನೆಗಳಲ್ಲಿ ಕನಕ ನಿನ್ನಂತಾಗಬೇಕು, ಕನಕ ನಿನ್ನಂತಾಗಬೇಕು ಅಂತ ಹೇಳ್ತಾರೆ. ಕನಕ ಅಂತ ಹೇಳಿದ್ರೆ ಹೊನ್ನು ಅಂತ ಹೇಳಿದ್ರು. ಈಗ ಸತ್ಯಪ್ರಸಾದ್ ಭಾಷಣ ಮಾಡ್ತಾ ಹೇಳಿದ್ರು, ಅವರಿಗೆ ಒಬ್ಬರಿಗೆ ಹೊನ್ನು ಸಿಕ್ಕಿದ್ರು ಕೂಡ ಅದನ್ನೆಲ್ಲ ತ್ಯಾಗ ಮಾಡಿ ದೇವರಿಗೆ ಅವರನ್ನೇ ಸಮರ್ಪಿಸಿಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಇವರು ವಿಶ್ವ ಮಾನವರಾದವರು, ಕವಿಯು ಕಲಿಯು ದಾರ್ಶನಿಕರು ಕೂಡ ಆದಂಥವರು. ಇವರು ವೈಚಾರಿಕ ಚಿಂತನೆಗಳು ಸರ್ವಕಾಲಕ್ಕೂ ಸತ್ಯ. ಯಾಕಂದ್ರೆ 15ನೇ ಶತಮಾನ ಆದ್ಮೇಲೆ ಈಗ ನಾವು ಯಾವ ಶತಮಾನದಲ್ಲಿದ್ದೀವಿ? ಎಷ್ಟನೇ ಶತಮಾನದಲ್ಲಿದ್ದೀವಿ ನಾವು? 21ನೇ ಶತಮಾನದಲ್ಲೂ ಕೂಡ ಅವರ ವೈಚಾರಿಕ ಚಿಂತನೆಗಳಾಗಿರ್ಬೋದು, ಅವರು ಹೇಳಿರುವಂತಹ ಸತ್ಯಗಳು ಈಗಲೂ ಕೂಡ ಪ್ರಸ್ತುತ ಸಂದೇಶವನ್ನು ಸಾರ್ತಾರೆ. ಹಾಗಾಗಿ ವಿಶ್ವ ಮಾನವರಾದವರು, ಕವಿಯು ಕಲಿಯು ದಾರ್ಶನಿಕರು ಕೂಡ ಆದಂತವರು. ವೈಜ್ಞಾನಿಕ ಚಿಂತನೆಗಳು, ವೈಚಾರಿಕ ಚಿಂತನೆಗಳು ಅವರು ಜನರಲ್ಲಿ ಬಿದ್ದಿದ್ರು. ಪ್ರಸ್ತುತ ಸಮಾಜಕ್ಕೆ ಅವರ ವಿಚಾರಗಳು ಬಹಳ ಅವಶ್ಯಕವಾಗಿದೆ. ಹಾಗೆ ಸಾಮಾನ್ಯ ಮನುಷ್ಯನು ಕೂಡ ಅರ್ಥ ಮಾಡಿಕೊಳ್ಳಬಹುದಾದಂತಹ ಒಂದು ಸರಳವಾದ ಭಾಷೆಯಲ್ಲಿ ಕೀರ್ತನೆಗಳನ್ನ ಹಾಡಿ ರಚಿಸಿ ಅವರು ಜನರಲ್ಲಿ ಪರಿವರ್ತನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕಾಯಕವನ್ನ ಮಾಡಿದ್ರು. ಹಾಗೆ ಈಗ ಮಾತನಾಡುವಾಗ ಹೇಳಿದ್ರು ಕೃಷ್ಣಮೂರ್ತಿ ಸರ್ ಕೂಡ, ಜಾತಿ ಪದ್ಧತಿ ಅನ್ನೋಂಥದ್ದು ಈಗಲೂ ಕೂಡ ಇದೆ. ಹಿಂದೆ ಬಹಳಷ್ಟು ಜಾತಿ ಪದ್ಧತಿ ಅಂತ ಹೇಳಿದ್ರೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಅವರನ್ನು ತುಂಬಾ ತುಚ್ಛವಾಗಿ ಕಾಣ್ತಾ ಇದ್ರು. ಹಾಗಾಗಿ ಅವರು ಅದನ್ನ ತೊಡೆದು ಹಾಕಬೇಕು, ನಾವೆಲ್ಲ ಒಂದೇ ಅನ್ನುವಂತ ಒಂದು ಸಂದೇಶವನ್ನ ಸಾರ್ತಾರೆ. ಕುಲ ಕುಲ ಕುಲವೆಂದು ಹೊಡೆದಾಡಲಿದೆ. ಏನ್ ಹೊಡೆದಾಡ್ತೀರಿ ಕುಲ ಕುಲ ಅಂತೇಳಿ? ಮನುಷ್ಯ ಕುಲ ಒಂದೇ ಅನ್ನುವಂಥದ್ದನ್ನ ಸಾರ್ತಾರೆ. ಹಾಗಾಗಿ ಅದು ಯಾವಾಗಲೂ ಕೂಡ ಈಗಲೂ ಪ್ರಸ್ತುತ ಸಮಾಜ, ಇನ್ನು ಮುಂದೆ ಬರುವಂತ ಸಮಾಜಕ್ಕೂ ಕೂಡ ಇದು ಸರ್ವಕಾಲಕ್ಕೂ ಕೂಡ ಸತ್ಯ ಆಗಿರುವಂಥದ್ದು. ಹಾಗೆ ಇನ್ನ ಅವರು ಮತ್ತೆ ಹೇಳ್ತಾರೆ,
ಚಂಚಲ ಮನಸ್ಸು. ಮನುಷ್ಯ ಅಂತ ಹೇಳಿದ್ರೆ ಚಂಚಲ ಮನುಷ್ಯನ ಮನಸ್ಸಿರುವಂಥವನು. ಅವನಿಗೋಸ್ಕರ ತಲ್ಲಣಿಸದಿರು ಖಂಡ್ಯ ತಾಳು ಮನವೇ ಎಲ್ಲರನ್ನ ಸಲಹುವನು, ಇದಕ್ಕೆ ಸಂಶಯ ಬೇಡ. ಯಾರು ಎಲ್ಲರನ್ನ ಸಲಹುವಂಥವನು? ಅವರು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಒಂದು ನಂಬಿಕೆಯನ್ನ ಇಟ್ಟಿದ್ರು. ಹಾಗೆ ದೇವರನ್ನ ಒಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಭಕ್ತಿ ಪರವಶರಾಗಿದ್ರು. ಹಾಗಾಗಿ ಅವರು ಏನ್ ಹೇಳ್ತಾರೆ, ತಲ್ಲಣಿಸದಿರು, ಮನಸ್ಸು ಚಂಚಲ ಮಾಡ್ಕೋಬೇಡ. ಎಲ್ಲರನ್ನೂ ಕೂಡ ದೇವರು ಏನು ಪ್ರಪಂಚಕ್ಕೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ, ಎಲ್ಲರನ್ನೂ ಕೂಡ ಸಲಹುತ್ತಾನೆ. ಅದಕ್ಕೆ ಸಂಶಯ ಬೇಡ, ದೇವರಲ್ಲಿ ನಂಬಿಕೆ ಇಡು, ನಿನ್ನ ಕಾರ್ಯವನ್ನ ನೀನು ಮಾಡುವಂತ ಸಂದೇಶವನ್ನು ಅವರು ಸಾರ್ತಾರೆ. ಹಾಗೆ ಅತಿ ಆಸೆ ಬುರುಕರು, ಈಗ ನೋಡಿದ್ದೀರಿ ನೀವು, ತುಂಬಾ ಆಸೆ ಬುರುಕರು ಇರ್ತಾರೆ. ಅಂತವರಿಗೆ ಒಂದು ಸಂದೇಶವನ್ನ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ, ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಏನು ಆಸೆ ಮಾಡಿದ್ರು ಕೂಡ ಯಾರು ಒಂದಿನ ಎಲ್ಲರೂ ಕೂಡ ಈ ಪ್ರಪಂಚದಿಂದ ದೂರ ಆಗ್ಲೇಬೇಕು. ಆದ್ರೆ ಎಲ್ಲ ನಾವೇನ್ ಕೆಲಸ ಮಾಡ್ತೀವಿ, ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ. ಅದರಿಂದ ವೇದಶಾಸ್ತ್ರ ಪಂಚಾಂಗವನ್ನ ಓದಿ ಅವರು ಪರರಿಗೆ ಬೋಧನೆ ಮಾಡುವಂಥದ್ದು, ಶಿಕ್ಷಕ ವೃತ್ತಿ ಆಗಿರ್ಬೋದು, ಯಾವುದೇ ವೃತ್ತಿ ಆಗಿರ್ಬೋದು, ಅಲ್ಲಿ ಏನನ್ನ ಕಾಣ್ತೀವಿ ನಾವು ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅನ್ನೋದನ್ನ ಇಲ್ಲಿ ಈ ಕೀರ್ತನೆ ಮುಖಾಂತರ ಹೇಳ್ತಾರೆ. ಹಾಗೆ ಸುಮಾರಷ್ಟು ಕೀರ್ತನೆಗಳು ಬಹಳ ಅರ್ಥಪೂರ್ಣವಾಗಿ ಹಾಗೆ ಎಲ್ಲ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ. ಇನ್ನು ಸಂಕುಚಿತ ಭಾವದ ನಾಯಕರನ್ನ ಕುರಿತು ಹೇಳ್ತಾರೆ, ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ, ಕುಣಕ ಪುಟ್ಟಿ ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡುವಿರಿ. ಇದು ಈಗಿನ ಒಂದು ರಾಜಕೀಯ ವ್ಯಕ್ತಿಗಳನ್ನ ಕುರಿತು ಈ ರೀತಿ ಬರೀತಾರೆ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಒಳ್ಳೆಯ ಚಿಂತನೆಗಳನ್ನ ಮಾಡಬೇಕು, ಸಮಾಜಕ್ಕೆ ನಾವೊಂದು ಆಸ್ತಿ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನ ಕೊಡೋದ್ರ ಜೊತೆಗೆ ದೇವರಲ್ಲಿ ಭಕ್ತಿ ಇರಬೇಕು. ಕಾಯಕವನ್ನ ನಾವು ಶ್ರದ್ಧೆಯಿಂದ ಮಾಡಿದ್ದೆ ಆದ್ರೆ ದೇವರು ನಮಗೆಲ್ಲವನ್ನು ಕರುಣಿಸ್ತಾನೆ, ಒಳ್ಳೆಯ ಜೀವನವನ್ನ ಕೊಡ್ತಾನೆ ಅನ್ನುವಂಥ ಒಂದು ಸಂದೇಶವನ್ನ ಕೀರ್ತನೆಗಳ ಮೂಲಕ ಸಾರ್ತಾ ಹೋಗ್ತಾರೆ. ಹಾಗಾಗಿ ಇಂದು ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಎಲ್ರಿಗೂ ಕೂಡ ಹೇಳ್ತಾ, ಒಂದು ಕನಕದಾಸರ ಕೀರ್ತನೆ ಪ್ರತಿ ವರ್ಷನೂ ಕೂಡ ಇದನ್ನು ಹೇಳ್ತೀನಿ ನಾನು. ಈ ಕೀರ್ತನೆಯ ಮುಖಾಂತರ ಈ ಒಂದು ನನ್ನ ಸ್ಪೀಚ್ ಅನ್ನು ಮುಗಿಸ್ತಾ ಇದ್ದೇನೆ. ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಲು, ನಾನು ನೀನು ಎನ್ನದಿರು ಹೀನ ಮಾನವ, ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನರೋ, ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನಲೋ, ಅನ್ನದಿಂದ ಬಂದ ಕಾಮ ನಿನ್ನದೇನಲೋ, ಅನ್ನದಿಂದ ಬಂದ ಕಾಮ ನಿನ್ನದೇನಲೋ, ಕರ್ಣದಿಂದ ಬರುವ ಘೋಷ ನಿನ್ನದೇನಲೋ, ನಿನ್ನ ಬಿಟ್ಟು ಒಬ್ಬ ದೇಹ ನಿನ್ನದೇನಲೋ, ನಿನ್ನ ಬಿಟ್ಟು ಒಬ್ಬ ದೇಹ ನಿನ್ನದೇನಲೋ,
ಬೆಳೆಸಿದ್ರೆ ಅವರು ಬರೆದಂಥ ಒಂದು ಕೀರ್ತನೆಗಳಿಗೂ ಕೂಡ ಒಂದು ಬೆಲೆ ಸಿಗುತ್ತೆ ಅನ್ನುವಂಥದ್ದು. ನಾಡಿನಾದ್ಯಂತ ಕನಕರನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕನಕರು ನೀಡಿರುವಂಥ ಸಂದೇಶಗಳು ಪ್ರಸ್ತುತ ಯಾವ ಒಂದು ಕಾಲಕ್ಕೂ ಕೂಡ ಅದು ಸತ್ಯ ಅನ್ನೋದನ್ನ ನಿರೂಪಿಸುವಂತ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಂದು ಹಿರಿಯರನ್ನ ಕರೆಸಿ, ಯಾಕಂದ್ರೆ ಅವರು ಕೀರ್ತನೆಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಕೇಳ್ಕೊಂಡಾಗ ಅವರು ಕಾರ್ಯಕ್ರಮಕ್ಕೆ ಬಂದು, ಅವರಿಗೆ ಈಗ 77, 78, 80 ಇಯರ್ಸಿನ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಕುತ್ಕೊಂಡು ಇಲ್ಲಿ ಕೀರ್ತನೆಗಳನ್ನ ಹಾಡೋದು ಅಂದ್ರೆ ಅಲ್ಲಿ ಅವರ ಭಕ್ತಿಯನ್ನ ತೋರಿಸೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವೆಲ್ಲ ಕನಕದ ಸುಮ್ಮನೆ ಇವತ್ತು ನಾವು ಜಯಂತಿ ಆಚರಿಸಿದ್ರೆ ಮಾತ್ರ ಮುಖ್ಯ ಅಲ್ಲ, ಅವರ ಒಂದು ನೀಡಿರುವಂತ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸೋಣ. ಎಲ್ಲರಿಗೂ ಕೂಡ ಕನಕ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾಷಣಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿರುವುದರಿಂದ ವಂದನಾರ್ಪಣೆ ಮಾಡಲು 9ನೇ ತರಗತಿಯ ಪರೀಕ್ಷಿತ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದೆ. ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ DCMC CBSE ಪ್ರೌಢಶಾಲೆ ನರಸಿಂಹರಾಜಪುರ ಮತ್ತು ಕನ್ನಡ ಕಲರವ ಕೂಟ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸ ಜಯಂತಿ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ನಮ್ಮ ಶಾಲೆಯ ನಮ್ಮ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಮತ್ತು ಮುಖ್ಯ ಭಾಷಣಗಾರರಾದಂತಹ ನಮ್ಮ ಶಾಲೆಯ ಕೀಬೋರ್ಡ್ ಶಿಕ್ಷಕರಾದ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಪದ್ಮಾ ರಮೇಶ್ ಮ್ಯಾಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಕನ್ನಡ ಶಿಕ್ಷಕರಾದಂತಹ ಸತ್ಯಪ್ರಸಾದ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಕನಕನ ವೇಷಧಾರಿಯಾದಂತಹ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಯಾದ ಕವನ್ ಗೌಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನನ್ನ ಎಲ್ಲ ಮೆಚ್ಚಿನ ಶಿಕ್ಷಕರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವಕಾಶ ನೀಡಿದಂತಹ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅಜ್ಞಾನಿಗಳನ್ನೇ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳನ್ನೇ ಜಗಳವಾಡುವುದು ಲೇಸು ಎಂದು ಕನಕದಾಸರ ನುಡಿಗಳನ್ನು ಹೇಳುತ್ತಾ ಈಗ ಮಕ್ಕಳಿಂದ ಕನಕದಾಸರ ಕೀರ್ತನೆಯನ್ನು ಪ್ರಸ್ತುತಪಡಿಸಲು 9ನೇ ತರಗತಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನೆಲ್ಲುಗಳ ಕುಟ್ಟಿಕೊಂಡು ಬಿದ್ರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ. ನೆಲ್ಲುಗಳ ಕುಟ್ಟಿಕೊಂಡು ಬಿದ್ರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ. 4 ವೇದ ಪುರಾಣ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದಲ್ಲ ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಬಡಿದು ಬಡಿದು ಕಬ್ಬಿಣವ ಕಾಸಿ ತುಪಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಬಟ್ಟೆಗಾಗಿ. ಬಡಿದು ಬಡಿದು ಕಬ್ಬಿಣವ ಕಾಸಿ ತುಪಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಚಂಡಮಂಡಲೆಲ್ಲ ಮುಂದೆ ಕತ್ತಿಗರಿಗೆಯ ಬಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ದೊಡ್ಡ ದೊಡ್ಡ ಕುದುರೆ ಏರಿ ಹುತ್ತುರಾವುದನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ. ದೊಡ್ಡ ದೊಡ್ಡ ಕುದುರೆ ಏರಿ ನೇಗೆ ಹುತ್ತುರಾವುದನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ. ಕಂಟೆ ಕೂರಿಗೆ ಹಿಂದ ಎಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ. ಕಂಟೆ ಕೂರಿಗೆ ಹಿಂದ ಎಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ.
ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಧನ್ಯವಾದ. ಇವತ್ತು ಸಂಕಷ್ಟ ಚತುರ್ಥಿ. ಗಣಪತಿಯನ್ನು ಮೊದಲು ಪ್ರಾರ್ಥನೆ ಮಾಡಿಬಿಟ್ಟು ಕನಕದಾಸ ಕೆಲವು ಗೀತೆಗಳನ್ನು ನಿಮ್ಮ ಮುಂದೆ ಹಾಡ್ತಾರೆ. प्रणमं पुत्रतुण्डं च यैकदन्तं द्वितीयकं तृतीयं कृष्णपिङ्गलकं गजवक्त्रं चतुर्थकं लम्बोदरं च धूम्रवर्णं तथास्तनं दशमं तु विनायकम् एकादशं गणपतिं द्वादशं तु गजाननम् ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನಾರಮ್ಮ. ಕಮ್ಮಕುಲದ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನಾರಮ್ಮ. ಮೋರೆ ಕಪ್ಪಿನ ಭಾವ ಮುರದ ಕಲದ ಕಿವಿ ತೂರಿದ ಮಾರಮ್ಮ. ಮೋರೆ ಕಪ್ಪಿದ ಕುಡಿದ ಚಂದ್ರನ ಕಣ್ಣಿನ ಸುತ ಕುಡಿದ ಚಂದ್ರನ ಧೀರಜ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಕನಾರಮ್ಮ. ಪುಟ್ಟಗಟ್ಟಿಯ ಪಿಡಿದುಟ್ಟ ಜಲನದ ಇಟ್ಟದ ನಿವನಾರಮ್ಮ. ಪುಟ್ಟಗಟ್ಟಿಯ ಪಿಡಿದುಟ್ಟ ಜಲನದ ಇಟ್ಟದ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನೆ ಪಟ್ಟದರಾಣಿ ಪಾರ್ವತಿಯ ಕುಮಾರನೆ ವಿಠಲ ಕಿಮರ ಹೊಟ್ಟೆಯ ಗಣನಾಥನೇ ಬೇಡಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ಭಾಷೆಗೆ ಬಲಾರಮ್ಮ ರಾಶಿಗೆ ಜಯವಲ್ಲ ರಮಣಿ ಕಂಬಲ ಮೊಲ್ಲ ಭಾಷೆಗೆ ಬಲಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ಜಳೆಯಾದಿತ್ತೆ ಸಾಗಿ ಜನರ ಸಲಹುವ ಕಾಗಿ ಜನ ಕಡೆ ನಮ್ಮಯ್ಯ ಅಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಗಣಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಗಣಾರಮ್ಮ ಕಮ್ಮ ಕುಲದ ವೈರಿ ಸುತನಾದ ಸುಂದಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ನಮ್ಮಮ್ಮ ಶಾರದೆ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೆ ಗಣಾರಮ್ಮ ಕನಕದಾಸರು ಕಾಗಿನೆಲೆಯ ಒಂದು ನಾಮಧೇಯದಿಂದ ಪ್ರತಿಯೊಂದು ಅವರ ಗೀತೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಅಂದರೆ ಕೃಷ್ಣನ ಮೇಲೆ ಬಹಳ ಭಕ್ತಿ ಯಾರಿಗೆ? ಕನಕದಾಸರಿಗೆ. ಹಾಗಾಗಿ ಕೃಷ್ಣನ ಸ್ತುತಿ ಮಾಡಿದರೆ ಇವತ್ತು ಕನಕದಾಸರಿಗೂ ಅವರಿಗೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ, ಸಮಾಧಾನ ಆಗ್ತದೆ. ಎಷ್ಟು ಇದು ಅಂತಂದ್ರೆ ಕನಕದಾಸರು ಕೃಷ್ಣನ ಪ್ರಾರ್ಥನೆ ಮಾಡಿ ಕೃಷ್ಣನೊಂದು ಭಜನೆಯಲ್ಲಿ ಕೃಷ್ಣನನ್ನು ನೆನೆಸಿಕೊಂಡು ಕೃಷ್ಣನ ದರ್ಶನ ಆದ್ರೂ ಕೂಡ ಅವರು ಡ್ಯಾನ್ಸ್ ಮಾಡ್ತಿದ್ದಂತೆ, ಅವ್ರ ಜೊತೆ ಕೃಷ್ಣನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಷ್ಟು ಒಂದು ಭಕ್ತಿ ಪ್ರಿಯರು ಯಾರು ಕನಕದಾಸರು, ಕೃಷ್ಣನಲ್ಲಿ ಒಲಿಸ್ಕೊಂಡಿದ್ರು.
ಕಂಕಣ ಕಣದಲ್ಲಿ ಪ್ರಮುಖ ಹೊಳೆಯುತ್ತ ಕಿಣಿ 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 ಕಿಣಿನೆನುತ್ತ ಆ ಆ ಆ ಆ ಕಂಕಣ ಕಣಕ ಕಂಕಣ ಕಣದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ್ತ ಉಂಗಳಲಾಗುವುದುತ್ತ ವಾರಯ್ಯ ಉಂಗಳಲಾಗುವುದುತ್ತ ವಾರಯ್ಯ ವಾರೋ ಪ್ರೇಸಯ್ಯ ವಾರೋ ಪ್ರೇಸಯ್ಯ ರಕ್ತದ ಮನೆಗೀಗ ರಂಗಯ್ಯ ವಾರೋ 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 ವಾಸ ಕುಡುಪಿದೆ ನೆಲೆಯಾದಿ ಕೇಶವನೇ ವಾಸ ಕುಡುಪಿದೆ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಕರೆವೆನು ಪಾರಯ್ಯ ಪಾರೋ ಕೃಷ್ಣಯ್ಯ ನಿನ್ನ ಕರ್ತನ ಮನೆಗೀಗ ರಂಗಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರೋ ಬಾರೋ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಗಳು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ
ನೋಡು ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲೇ ಆಹಾರವನ್ನು ಇದ್ದವರು ಯಾರು? ಕಲಿ ನೋಡು ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲೇ ಆಹಾರವನ್ನು ಇದ್ದವರು ಯಾರು? ಗೋಚರವಾಗಿ ಗೆರೆಯಾಗಿ ಕೇಶವನು ಉಲ್ಲಗೋಚರಕ್ಕಾಗಿ ಗೆರೆಯಾಗಿ ಕೇಶವನು ಗಣ್ಯಾಗಿ ಸರಹುವನು ಇದಕ್ಕೆ ಸಂಶಯವಿಲ್ಲ. ನಲಗಿಸದಿರು ಕಣ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ ತಾಳು ಮನವೇ ತಾಳು ಮನವೇ ತಾಳು ಮನವೇ. ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೈತೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಚಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೈತೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಚಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೈತೆ ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳಲು ಕಳೆದುದರಿಂದೆ ಪಂಚದೈವರ ತುಳಿದುದರಿಂದೆ ಎಂಟು ಏಳಲು ಕಳೆದುದರಿಂದೆ ಪಂಚದೈವರ ತುಳಿದುದರಿಂದೆ ಕುಂಟಕನೊಬ್ಬನ ತರಿದುದರಿಂದೆ ಕುಂಟಕನೊಬ್ಬನ ತರಿದುದರಿಂದೆ ಪಟನಾಗಿ ಬಂದೆನು ರಂಗಚಾರಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೈತೆ ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರದು ಹುಳಿಯ ಕೊಲೆಗಳ ಕಂಡೆ ವಜ್ರದು ಹುಳಿಯ ಕೊಲೆಗಳ ಕಂಡೆ ಪ್ರಜ್ವಲಿಪ ಮಗಮಾರವ ಕಂಡೆ ವಜ್ರದು ಹುಳಿಯ ಕೊಲೆಗಳ ಕಂಡೆ ಪ್ರಜ್ವಲಿಪ ಮಗಮಾರವ ಕಂಡೆ ನಿತ್ಯರಾಗಿ ಮುನಿಗಳ ಕಂಡೆ ನಿತ್ಯರಾಗಿ ಮುನಿಗಳ ಕಂಡೆ ದುರ್ಜನಾಟಕನೆ ಶ್ರೀರಂಗಚಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೈತೆ ದೃಷ್ಟಿಯಿಂದಲೇ ನಾನು ಕಂಡೆ. ನಾಗಶಯನ ಮೂರ್ತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನ ಮೂರ್ತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಾಗವತನ ಸಮ್ಮೇಳವ ಕಂಡೆ ಭಾಗವತದ ಸಮ್ಮೇಳವ ಕಂಡೆ ಕಾಲಿನೆಲೆಯಾದಿ ಕೇಶವನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲೈತೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗ
ಇದೊಂದು ದ್ವಂದ್ವಾರ್ಥದ ರಚನೆ ಕನ್ನಡದಾಸರು. ಅಂದರೆ ಈ ಒಂದು ಕೀರ್ತನೆಯಲ್ಲಿ ಎಲ್ಲ ಪರಕಾರ್ಯ ಮಾಡುವುದು ಬರ್ತದೆ. ಅದು ಎರಡರ್ಥ. ಒಂದು, ಪ್ರತಿಯೊಂದು ಪದದಲ್ಲೇ ದೇವ ನಮ್ಮನ್ನು ಕಾಯಿ ನಮ್ಮನ್ನು ಕಾಪಾಡು ಅಂದರೆ ಎಲ್ಲ ಸರ್ಕಾರಗಳ ಒಂದು ಹೆಸರು ಸಹ ಬರ್ತದೆ ಅವರಿಗೆ. ಪರಮ ಪುರುಷನೇ ನೆಲ್ಲಿಕಾಯಿ ಸರಸಿಯೊಳಗೆ ಕರೆ ಕೋಗಿಲೆಕಾಯಿ. ಪರಮ ಪುರುಷನೇ ನೆಲ್ಲಿಕಾಯಿ ಪರಮ ಪುರುಷನೇ ನೆಲ್ಲಿಕಾಯಿ ಸರಸಿಯೊಳಗೆ ಕರೆ ಕೋಗಿಲೆಕಾಯಿ. ಪರಮ ಪುರುಷನೇ ನೆಲ್ಲಿಕಾಯಿ ಸರಸಿಯೊಳಗೆ ಕರೆ ಕೋಗಿಲೆಕಾಯಿ. ಪರಮ ಪುರುಷನೇ ನೆಲ್ಲಿಕಾಯಿ. ಹಿಂದೆ ಮಾಡಿದ ಪಾಪಕ್ಕೆ ಕಾಯಿ ಹರಿನ ಜಾನದಿ ಪಾಡೆ ಕಾಯಿ. ಹಿಂದೆ ಮಾಡಿದ ಪಾಪಕ್ಕೆ ಕಾಯಿ ಹರಿನ ಜಾನದಿ ಪಾಡೆ ಕಾಯಿ. ಕರಿರಾಜ ಕೊಲ್ಲಿದೆಯಂ ಬದನೆ ಕಾಯಿ. ಕರಿರಾಜ ಕೊಲ್ಲಿದೆಯಂ ಬದನೆ ಕಾಯಿ. ಹರಿಶರ್ವರ್ಗನೆ ಒದಗಿರಿ ಕಾಯಿ. ಹರಿಶರ್ವರ್ಗನೆ ಒದಗಿರಿ ಕಾಯಿ. ಪರಮ ಪುರುಷನಿ ನೆಲ್ಲಿಕಾಯಿ. ಕ್ರೂರ ವ್ಯಾಧಿಗಳೆಲ್ಲ ಹೀರೆಕಾಯಿ. ಕ್ರೂರ ವ್ಯಾಧಿಗಳೆಲ್ಲ ಹೀರೆಕಾಯಿ. ಘೋರ ದುಷ್ಕೃತ್ಯಗಳು ತೋರೆಕಾಯಿ. ಕ್ರೂರ ವ್ಯಾಧಿಗಳೆಲ್ಲ ಹೀರೆಕಾಯಿ. ಘೋರ ದುಷ್ಕೃತ್ಯಗಳು ಹೀರೆಕಾಯಿ. ಭಾರತ ಕತೆ ಕರ್ಣ ಕುಂಬೆಕಾಯಿ. ಭಾರತ ಕತೆ ಕರ್ಣ ಕುಂಬೆಕಾಯಿ. ವಾರಿದಾಕ್ಷಣೆ ಪತಿ ಎಂದಿಬೇಕಾಗಿ. ವಾರಿದಾಕ್ಷಣೆ ಪತಿ ಎಂದಿಬೇಕಾಗಿ. ಪರಮ ಪುರುಷನಿ ನೆಲ್ಲಿಕಾಯಿ. ಮುರಗರ ನಿನ್ನವರು ಅವರೇ ಕಾಯಿ. ಮುರಗರ ನಿನ್ನವರು ಅವರೇ ಕಾಯಿ. ಗುರು ಕರುಣಾಮೃತ ಉಣಿಸೆ ಕಾಯಿ. ಗುರು ಕರುಣಾಮೃತ ಉಣಿಸೆ ಕಾಯಿ. ಬಡತಾದಿ ಕೇಶವನೇ ಉರಗಾಧಿಪತಿಯಮ್ಮ ಹೆಸರ ಕಾಯಿ. ಉರಗಾಧಿಪತಿಯಮ್ಮ ಹೆಸರ ಕಾಯಿ. ಬಡದಾದಿ ಕೇಶವನೇ ನಿನ್ನನೆ ಕೆರೆಕಾಯಿ. ಬಡದಾದಿ ಕೇಶವನೇ ನಿನ್ನನೆ ಕೆರೆಕಾಯಿ. ಪರಮ ಪುರುಷನಿ ನೆಲ್ಲಿಕಾಯಿ ಸರಸಿಯೊಳಗೆ ಕರೆ ಕೋಗಿಲೆಕಾಯಿ. ಪರಮ ಪುರುಷನಿ ನೆಲ್ಲಿಕಾಯಿ. ಆ
ಇವತ್ತು ನಿಜವಾಗ್ಲೂ ತುಂಬ ನನಗೆ ಸಂತೋಷ ಆಗ್ತದೆ. ನಾನು ಕಲಿಸ್ತಕ್ಕಂಥ ಶಾಲೆಯಲ್ಲೇ ನನ್ನನ್ನು ತಿಳಿ ಸೇವೆಯನ್ನು ಕಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ತುಂಬ ಸಂತೋಷ ಆಗಿದೆ. ನಮ್ಮ ಊರಿನಲ್ಲೇ ಇವತ್ತು ಹೀಗೆ ಒಂದು ಕಾರ್ಯಕ್ರಮ ಇದೆ, ಹಾಗೆ ಹೋಗ್ಬೇಕು. ಒಂದು ಹೀಗೆ ಹಾಡುಬಿಟ್ಟು ನನ್ನ ಕಾರ್ಯಕ್ರಮವನ್ನು देवकी परमानन्दम् देवकी परमानन्दम् कृष्णं वन्दे मुकुन्दम् कृष्णं कृष्णं वन्दे मुकुन्दम् ಮುರಳಿಯ ಕಾಲದಲ್ಪ ಕೇಳಿ ಬನ್ನಿ, ಮುರಳಿಯ ಕಾಲದಲ್ಪ ಕೇಳಿ, ಮುರಳಿಯ ಕಾಲದಲ್ಪ ಕೇಳಿ ಬನ್ನಿ, ಮುರಳಿಯ ಕಾಲದಲ್ಪ ಕೇಳಿ. ಮಧುರಾನಾದನು ಮುರಳಿಯ ನೂದನು, ಮಧುರಾನಾದನು ಮುರಳಿಯ ನೂದನು, ಸುರಿಯುವುದಾನಂದ ಜಲ ಸುರಿಯುವುದಾನಂದ ಜಲ, ಸುರಿಯುವುದಾನಂದ ಜಲ, ಸುರಿಯುವುದಾನಂದ ಜಲ. ಬನ್ನಿ ಮುರಳಿಯ ಕಾಲದಲ್ಪ ಕೇಳಿ, ಮಧುರಾನಾದನು ಮುರಳಿಯ ನೂದನು, ಸುರಿಯುವುದಾನಂದ ಜಲ, ನಯನದಲ್ಲಿ ಸುರಿಯುವುದಾನಂದ ಜಲ. ಬನ್ನಿ ಮುರಳಿಯ ಕಾಲದಲ್ಪ ಕೇಳಿ. ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ, ತಂಗಾಳಿಯ ಸುಖದಿ ಶ್ರೀರಂಗಾಳಿಯ ಸುಖದಿ, ಶ್ರೀರಂಗನ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ, ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ, ಆಲುಗಲಿಯ ಪಿಡಿಗೆ ಹೃದಯದಲ್ಲಿ ಬನ್ನಿ ಬನ್ನಿ ಮುರಳಿಯ ಕಾಲದಲ್ಪ ಕೇಳಿ, ಬನ್ನಿ ಮುರಳಿಯ ಕಾಲದಲ್ಪ ಕೇಳಿ. ಪಂಚವರ್ಣದ ಪಿತ ಮುರಳಿಯ ಮಧುರಸ, ಪಂಚವರ್ಣದ ಪಿತ ಮುರಳಿಯ ಮಧುರಸ, ಪಂಚಲೆ ಮಗೆ ರೋಮಾನ
ಅದರಿತು ತನ್ನ ಶಿಶುವಿಗೆ ಹೊಸೆಯು ಹಾರುಣಿಸುವಂತೆ ನೀ ಘೋಷಿಸದೆ ಬೇರಿನ್ನಾವು ಘೋಷಕರಾಗಿ ಸಲಹುವನು ಒಳಗೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಒಳಗೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಪ್ರಸರಿಸಿದ ಪರಮಾತ್ಮ ನೀನೆಂದು ಸೂಚಿದೆ ವೇದಗಳು ರಕ್ಷಿಸೋ 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 ನಮ್ಮ ಅನವರತ ರಕ್ಷಿಸೋ ನಮ್ಮ ಅನವರತ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಬಯಲೊಳಗೆ ಆಲಯವು ಆಲಯದಲ್ಲಿ ಬಯಲು ಬಯಲೊಳಗೆ ಆಲಯವು ಆಲಯದಲ್ಲಿ ಬಯಲು ಬಯಲು ಆಲಯವೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನಯನ ಬುದ್ಧಿಯೊಳಗೋ ಬುದ್ಧಿ ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದೊಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವೋ ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಆ ಪ್ರಾಣದೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅಸಮಭವಕ್ಕಾಗಿ ನೆಲೆಯಾಗಿ ಕೇಶವರಾಯ ಉಸುರನೆಗಳನ್ನೆಲ್ಲ ಎಲ್ಲ ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಇಡೀ ಕರ್ನಾಟಕದಲ್ಲಿ ಕನ್ನಡ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಕನಕದಾಸ ಜಯಂತಿಯ ಶುಭಾಶಯಗಳು. ನಮ್ಮ ಕಡೆಗೆ ಹೋಗ್ಬಿಟ್ಟು ನೀವು ಬರಬೇಕು, ನಮ್ಮ ಕನಕದಾಸ ಜಯಂತಿಯ ಕುರಿತು ಭಾಷಣ ಮಾಡಬೇಕು ಹಾಗೂ ಕೀರ್ತನೆಗಳು ಹೇಳಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬಾ ಸಂತೋಷ ಒಪ್ಪಿಕೊಂಡು ಕನಕದಾಸ ಜಯಂತಿಯ ಬಗ್ಗೆ ಭಾಷಣ ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಹಾಗೆ ಕೀರ್ತನೆಗಳನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಕಿರುಕಾಣಿಕೆಯನ್ನು ನೀಡಬೇಕಾಗಿ ನಾನು ಈ ದಿನದ ಮುಖ್ಯ ಅತಿಥಿಗಳಾದಂತಹ ನಮ್ಮ ಕನ್ನಡ ಶಿಕ್ಷಕರಾದಂತಹ ಸತ್ಯಪ್ರಸಾದ್ ಅವರನ್ನ ಕೇಳ್ಕೊಳ್ತೀನಿ. ತೊರೆದು ಜೀವಿಸಬಹುದೇ ಹರಿ
ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹುಡಿದ ಯೋನಿಗಳೆಲ್ಲ ಬೆಟ್ಟದ ಭೂಮಿಗಳೆಲ್ಲ ಅಟ್ಟು ಉನ್ನತ ವಸ್ತುಗಳಿಲ್ಲ ಹುಡಿದ ಯೋನಿಗಳೆಲ್ಲ ಬೆಟ್ಟದ ಭೂಮಿಗಳಿಲ್ಲ ಅಟ್ಟು ಉನ್ನತ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನೆಟ್ಟನ ಸರ್ವಜ್ಞಾನಿ ಕಂಡ ಮನುಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ಬಲ್ಲಿರಾ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಸಿರಿಗಾಗಿ ನೆಲೆಯಾದಿ ಕೇಶವರಾಯಣ ಸಿರಿಗಾಗಿ ನೆಲೆಯಾದಿ ಕೇಶವರಾಯಣ ಶರಣ ಕಮಲವಾರ್ಜಿಸುವೆನು ಕುಲಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರಾ ಬಲ್ಲಿರಾ ಕುಲ ಕುಲ ಕುಲವೆಂದು